ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಮತ್ತು ಬಾಲಿವುಡ್ನ ನಟಿ ಅನುಷ್ಕಾ ಶರ್ಮಾ ವಿರುಷ್ಕಾ ಜೋಡಿ ಮಹಾರಾಷ್ಟ್ರದ ಅಲಿಬಾಗ್ನಲ್ಲಿ ಖರೀದಿಸಿರುವ ಆಸ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನ ತಿಳಿಯೋಣ ಬನ್ನಿ. ಟೀಮ್ ಇಂಡಿಯಾದ ರನ್ ಮಷಿನ್ ಮತ್ತು ಅನುಷ್ಕಾ ಶರ್ಮಾ ಅವರು ಅಲಿಬಾಗ್ನಲ್ಲಿ ಕೇವಲ ಒಂದು ಆಸ್ತಿಯನ್ನಲ್ಲ, ಬದಲಾಗಿ ಎರಡು ಪ್ರಮುಖ ಹೂಡಿಕೆಗಳನ್ನ ಮಾಡಿದ್ದಾರೆ. ಅಲಿಬಾಗ್ನಲ್ಲಿ ಐಷಾರಾಮಿ ಫಾರ್ಮ್ ಹೌಸ್ ಆವಾಸ್ ಗ್ರಾಮ. ಇದು ಸುಮಾರು 8 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಈ ಆಸ್ತಿಯ ಅಂದಾಜು ಬೆಲೆ ಸುಮಾರು 19.24 ಕೋಟಿ ರೂಪಾಯಿಗಳು. ಇನ್ನು ಈ ಫಾರ್ಮ್ ಹೌಸ್ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು, ಪ್ರಕೃತಿಯ ನಡುವೆ ಶಾಂತಿಯುತವಾಗಿ ಕಾಲ ಕಳೆಯಲು ವಿನ್ಯಾಸಗೊಳಿಸಲಾಗಿದೆ. ಇದರ ನೋಂದಣಿಗಾಗಿ ಅವರು ಸುಮಾರು 1.15 ಕೋಟಿ ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಪಾವತಿಸಿದ್ದಾರೆ. ಇನ್ನು ಎರಡನೇ ಹೂಡಿಕೆ ಅಲಿಬಾಗ್ ಸಮೀಪದ ಝಿರಾಡ್ನಲ್ಲಿ ವಿಲ್ಲಾ. ಇದು 2000 ಚದರ ಅಡಿಗಳಿಗಿಂತಲೂ ಹೆಚ್ಚು ವಿಸ್ತೀರ್ಣದ ವಿಲ್ಲಾ. ಇದು ಸುಮಾರು 6 ಕೋಟಿ ರೂಪಾಯಿಯ ವೆಚ್ಚವಾಗಿದೆ. ಈ ವಿಲ್ಲಾವನ್ನು ಪ್ರಸಿದ್ಧ ಆರ್ಕಿಟೆಕ್ಟ್ ಸೊಸೈನ್ ಖಾನ್ ಅವರನ್ನು ವಿನ್ಯಾಸಗೊಳಿಸಿದ ಆವಾಸ್ ಲಿವಿಂಗ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಖರೀದಿಸಲಾಗಿದೆ. ಇದರಲ್ಲಿ ಖಾಸಗಿ ಈಜುಕೊಳ ಅಂದರೆ ಸ್ವಿಮ್ಮಿಂಗ್ ಪೂಲ್ ಮತ್ತು ವಿಶಾಲವಾದ ಗಾರ್ಡನ್ ಏರಿಯಾ ಕೂಡ ಇದೆ. ಇನ್ನು ಈ ವಿರುಷ್ಕಾ ಜೋಡಿ ಅಲಿಬಾಗನ್ನು ಆಯ್ಕೆ ಮಾಡಲು ಕಾರಣವೇನು? ಮುಂಬೈನಿಂದ ಸ್ಪೀಡ್ ಬೋಟ್ ಅಥವಾ ರೋರೋ ಫೆರ್ರಿ ಮೂಲಕ ಕೇವಲ 15 ರಿಂದ 20 ನಿಮಿಷಗಳಲ್ಲಿ ಅಲಿಬಾಗ್ ತಲುಪಬಹುದು. ಇನ್ನು ಇದು ಒಂದು ಸೆಲೆಬ್ರಿಟಿಗಳ ತಾಣವಾಗಿದೆ. ಹೌದು ವೀಕ್ಷಕರೇ, ಶಾರುಖ್ ಖಾನ್, ದೀಪಿಕಾ ಪಡುಕೋಣೆ ಮತ್ತು ರಣವೀರ್ ಸಿಂಗ್ ಅವರಂತಹ ಅನೇಕ ಗಣ್ಯರು ಇಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ. ಇನ್ನು ಗದ್ದಲದ ಮುಂಬೈ ನಗರದಿಂದ ದೂರವಿದ್ದು, ಇದು ಅವರಿಗೆ ಹೆಚ್ಚಿನ ಪ್ರೈವಸಿ ಸಿಗುತ್ತದೆ. ಯಾವುದೇ ಅಡೆತಡೆ ಇರುವುದಿಲ್ಲ. ವಿರಾಟ್ ಕೊಹ್ಲಿ ಅವರ ಸೋದರ ವಿಕಾಸ್ ಕೊಹ್ಲಿ ಅವರು ವಿರಾಟ್ ಪರವಾಗಿ ಕೆಲವು ಅಧಿಕೃತ ನೋಂದಣಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದರು. ಇದಿಷ್ಟು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಅವರು ಅಲಿಬಾಗ್ನಲ್ಲಿ ಎರಡು ಹೊಸ ಹೂಡಿಕೆಗಳನ್ನ ಅಥವಾ ಆಸ್ತಿಯನ್ನ ಮಾಡಿದ್ದಾರೆ ಎಂದು ಹೇಳುವ ವಿವರವಾಗಿದೆ. ಕಿಂಗ್ ಕೊಹ್ಲಿ ಈಗಾಗಲೇ ಕ್ರಿಕೆಟ್ನ ದಿಗ್ಗಜ ಆಟಗಾರ ಎಂದು ಪ್ರಸಿದ್ಧವಾಗಿರುವ ಕೊಹ್ಲಿ ಈಗ ಅವರು ತಮ್ಮ ಮುಂದಿನ ಫ್ಯೂಚರ್ಗಾಗಿ ಏನೆಲ್ಲ ಮಾಡಬೇಕು ಎಂದು ಒಂದೊಂದಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಆದಾಯವೇನು ಕಡಿಮೆ ಇಲ್ಲ ಹಾಗೂ ಆದಾಯದ ಮೂಲಗಳು ತುಂಬಾನೇ ಇದಾವೆ. ಇದರಿಂದ ಈ ವಿಷಯವು ಆಶ್ಚರ್ಯ ಪಡುವಂತದಿಲ್ಲ. ಇದಾಗಿತ್ತು ಇಂದಿನ ಸುದ್ದಿ.